ನಮಸ್ಕಾರ. ಈ ಒಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಮದುವೆ ಯಾವುದೇ ಕಾರಣಕ್ಕೂ ಖಂಡಿತವಾಗ್ಲೂ ಆಗಲ್ಲ. ಮದುವೆನೇ ಆಗಲ್ಲ. ಮತ್ತು ಎಸ್ಪೆಷಲಿ ಈ ರಾಶಿಯಲ್ಲಿ ಹುಟ್ಟಿದವರಿಗೆ, ಈ ರಾಶಿಯವರಿಗೆ ಖಂಡಿತವಾಗ್ಲೂ ಮಕ್ಕಳಂತೂ ಸಂತಾನ ಖಂಡಿತವಾಗ್ಲೂ ಆಗೇ ಆಗಲ್ಲ. ಯಾವ ರಾಶಿಯವರಿಗೆ ಮದುವೆನೇ ಆಗಲ್ಲ, ಯಾವ ರಾಶಿಯಲ್ಲಿ ಹುಟ್ಟಿದವರಿಗೆ ಮಕ್ಕಳೇ ಆಗಲ್ಲ, ಸಂತಾನನೇ ಆಗಲ್ಲ ಗೊತ್ತಾ? ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನನಗೆ ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು. ಫೋನ್ ಮಾಡಿದಾಗ ಈ ಒಂದು ವಿಷಯನ ಪ್ರಸ್ತಾಪ ಮಾಡಿದರು. ಗುರುಗಳೇ, ನಂದು ಈ ರಾಶಿಯಲ್ಲಿ ನಾನು ಹುಟ್ಟಿದ್ದೀನಿ, ನನಗೆ ಮದುವೆನೇ ಆಗಲ್ಲಂತೆ, ಹೌದಾ ಅಂತ ಯಾರೋ ಒಬ್ಬರು ಫೋನ್ ಮಾಡಿದರು. ಮತ್ತು ಮದುವೆ ಆದರೂ ನನಗೆ ಮಕ್ಕಳೇ ಆಗಲ್ಲಂತೆ, ಹೌದಾ ಗುರುಗಳೇ ಅಂತ ಫೋನ್ ಮಾಡಿದರು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಗೊತ್ತಾಗ್ತಾ ಹೋಗುತ್ತೆ. ಈಗ ಭೂಮಿ ಮೇಲೆ ಒಂದು ಗಂಡು ಅಂತ ಜನಿಸಿದ ಮೇಲೆ ಅದಕ್ಕೆ ಹೆಣ್ಣು ಅಂತ ದೇವರು ಸೃಷ್ಟಿ ಮಾಡಿರ್ತಾನೆ. ಒಂದು ಹೆಣ್ಣು ಅಂತ ಭೂಮಿ ಮೇಲೆ ಸೃಷ್ಟಿ ಮಾಡಿದಾಗ ಗಂಡು ಅಂತ ಅಲ್ಲಿ ಸೃಷ್ಟಿ ಮಾಡಿರ್ತಾನೆ. ಸರಿಯಾಗಿ ಹುಡುಕಲ್ಲ, ನೋಡಲ್ಲ ಅಷ್ಟೇ. ಸರಿಯಾಗಿ ನೋಡಿ, ವಧುವರರ ಅನ್ವೇಷಣಾ ಕೇಂದ್ರದಲ್ಲಿ ನೋಡಿ, ಫ್ರೆಂಡ್ಸ್ಗಳಿಗೆ ಹೇಳ್ರಿ, ಸಂಬಂಧಿಕರಿಗೆ ಹೇಳ್ರಿ. ಮ್ಯಾರೇಜ್ ಬ್ರೋಕರ್ಸು ಅಂತ ಇರ್ತಾರೆ, ಮ್ಯಾಟ್ರಿಮನಿಗಳು ಅಂತ ಇರ್ತವೆ, ನೀವು ಕೆಲಸ ಮಾಡುವ ಸಹ ಉದ್ಯೋಗಿಗಳು ಕೊಲೀಗ್ಸ್ ಅಂತ ಇರ್ತಾರೆ. ಆ ವಿಚಾರ ಮಾಡಿರಿ, ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇವಾಗ ಮದುವೆ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ನೀವು ಇದ್ದಾಗ ಹುಡುಗಿ ಹುಡುಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಭಗವಂತ ಯಾವುದಾದ್ರೂ ಒಂದು ಹುಡುಗಿನ ಕೊಟ್ಟೇ ಕೊಡ್ತಾನೆ. ಅದೇ ರೀತಿ ಒಂದು ಹುಡುಗಿ ಇದ್ದಾಳೆ ಅಂತಂದರೆ, ನೀವು ಗಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂದರೆ ಯಾವುದಾದ್ರೂ ಒಂದು ವರ ಖಂಡಿತವಾಗ್ಲೂ ಬಂದೇ ಬರ್ತಾರೆ ಮದುವೆ ಮಾಡ್ಕೊಳ್ಳಿಕ್ಕೆ. ಬಟ್ ಏನಂತಂದರೆ ಹುಡುಕೋ ಪ್ರಯತ್ನಗಳು ಮಾಡಬೇಕು. ಸುಮ್ಮನೆ 6 ತಿಂಗಳಿಗೆ ಒಂದು ಗಂಡು, 6 ತಿಂಗಳಿಗೆ ಹೆಣ್ಣು, ಒಂದು 6 ತಿಂಗಳಿಗೆ ವರ್ಷಕ್ಕೆ ಒಂದು ಹೆಣ್ಣು ಒಂದು ಗಂಡು ನೋಡಿದರೆ ಮದುವೆಗಳೇ ಸೆಟ್ ಆಗಲ್ಲ. ಇಷ್ಟೇ ಬಿಡು ಅಂದ್ಕೊಂಬಿಡ್ತೀರ. ಅದಕ್ಕೋಸ್ಕರ ಈ ನೀವು ಕಂಟಿನ್ಯೂ ಪ್ರೊಸೆಸ್ ಇಟ್ಕೊಬೇಕು. ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ನೀವು ಮದುವೆ ಆಗೋವರೆಗೂ ಬಿಡಬಾರ್ದು. ಮದುವೆ ಆಗೋವರೆಗೂ ನೀವು ಬಿಡೋಕ್ಕೆ ಹೋಗಬಾರ್ದು. ಹೆಣ್ಣು ಹುಡುಕ್ತಾನೆ ಇರಬೇಕು, ಗಂಡು ಹುಡುಕ್ತಾನೆ ಇರಬೇಕು. ಮ್ಯಾರೇಜ್ ಬ್ರೋಕರ್ಸ್ ಹತ್ರ ಹೋಗಿ ಹುಡುಕ್ತಿರೋ, ಅಥವಾ ವಧುವರರ ಅನ್ವೇಷಣೆ ಕೇಂದ್ರಗಳಿಗೆ ಹೋಗ್ತಿರೋ, ಅಥವಾ ಮ್ಯಾಟ್ರಿಮನಿಗಳ ಮುಖಾಂತರ ಹೋಗ್ತಿರೋ, ಫ್ರೆಂಡ್ಸು ಸಂಬಂಧಿಕರ ಮುಖಾಂತರ ಹುಡುಕ್ತಿರೋ, ಕೆಲಸ ಮಾಡುವ ಸಹ ಉದ್ಯೋಗಗಳ ಮುಖಾಂತರನೋ, ಅಕ್ಕಪಕ್ಕದ ಮನೆಯರೋ, ಎದುರುಗಡೆ ಮನೆಯರೋ, ಯಾರ ಕಡೆಯಿಂದನೋ ಒಟ್ಟಾರೆ ಹುಡುಕಬೇಕು. ಹುಡುಕಿ ಮಾಡ್ಕೊಂಡಾಗ ಮದುವೆಗಳು ಖಂಡಿತವಾಗ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ಮದುವೆ ಇದ್ದೇ ಇರುತ್ತೆ. ಹುಡುಕಬೇಕು, ಸರಿಯಾಗಿ ಮಾಡ್ಕೊಬೇಕು ಅಷ್ಟೇ. ಇನ್ನು ಈ ರಾಶಿಯವರಿಗೆ ಮಕ್ಕಳಾಗಲ್ಲ, ಅವೆಲ್ಲ ಸುಳ್ಳು. ಸೈನ್ಸ್ ಮುಂದುವರೆದಿದೆ. ಇವತ್ತು ಸೈನ್ಸ್ ಮುಂದುವರೆದಿದೆ, ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ಮಕ್ಕಳು ಆಗಲ್ಲ ಈ ರಾಶಿಯವರಿಗೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೈನ್ಸ್ ಭಾಳ ಮುಂದುವರೆದಿದೆ, ಅರ್ಥ ಮಾಡ್ಕೊಳ್ಳಿ. ಹಿಂಗಾಗಿ ಆ ಒಂದು ಮೂಢನಂಬಿಕೆಗಳು ಅವನ್ನೆಲ್ಲ ಬಿಟ್ಬಿಡಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಒಂದು ಗಂಡಿಗೆ ಒಂದು ಹೆಣ್ಣು, ಹೆಣ್ಣಿಗೆ ಗಂಡು ಇರುತ್ತೆ. ಹುಡುಕಬೇಕು ಅಷ್ಟೇ. ನಾವು ಹೆಂಗೆ ಪ್ರತಿದಿನ ನಾಷ್ಟ ಮಾಡ್ತೀವಿ, ಪ್ರತಿದಿನ ಜಳಕ ಮಾಡ್ತೀವಿ, ಪ್ರತಿದಿನ ಪೂಜೆ ಪುನಸ್ಕಾರ ಮಾಡ್ತೀವಿ, ವಾರಕ್ಕೊಂದಿನ ಮನೆದೇವ್ರ ಪೂಜೆ, ಮನೆದೇವರು ಕುಲದೇವ್ರ ಪೂಜೆ ಮಾಡ್ತೀವಿ ಅಲ್ವಾ? ಈ ಥರ ನಾವು ರೂಢಿಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಹುಡುಕ್ಬೇಕಪ್ಪ. ಹುಡುಗಿ ಮದುವೆ ಮಾಡ್ಕೊಬೇಕಂದ್ರೆ ಹುಡುಕಬೇಕು. ಹೆಂಗೆ ಹುಡುಕ್ತೀಯ ಗೊತ್ತಿಲ್ಲ, ಮದುವೆ ಮಾಡ್ಕೊಬೇಕು. ಹಂಗಾಗಿ ಹುಡುಕಿದರೆ ಒಂದು ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಇದ್ದೇ ಇರುತ್ತೆ. ಒಂದು 3-4 ವರ್ಷ ಸಣ್ಣರಾದರೂ ಪರವಾಗಿಲ್ಲ, 3-4 ವರ್ಷ ದೊಡ್ಡರಾದರೂ ಪರವಾಗಿಲ್ಲ, ಮಾಡ್ಕೊಬೇಕು ಅಷ್ಟೇ. ಮದುವೆ ಆಗುತ್ತೆ. ಮದುವೆ ಆದಮೇಲೆ ಸಂಸಾರಗಳು ಮಾಡೋದು ಈಗಿನ ಕಾಲದಲ್ಲಿ ದೊಡ್ಡ ತಪಸ್ಸದು. ಈಗಿನ ಕಾಲದಲ್ಲಿ ಮದುವೆ ಆಗಿ ಮಾಡ್ಕೊಂಡು ಸಂಸಾರಗಳು ಮಾಡೋದೇ ದೊಡ್ಡ ತಪಸ್ಸು. ಹೊಂದಾಣಿಕೆ ಮಾಡ್ಕೊಂಡು
ಮಾಡ್ಕೊಂಡು ಹೋಗೋದು, ದುಡ್ಡಿನ ವಿಚಾರದಲ್ಲಿ, ಆಸ್ತಿಗಳ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಸ್ಟ್ರಾಂಗ್ ಆಗಿರಬೇಕು ಇವಾಗ. 100ಕ್ಕೆ 80%. ಇಲ್ಲಾಂದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ನಮಸ್ಕಾರ.